ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಲ್ಲಿ ಇಲ್ಲಿ ಟ್ರಿಪ್ ಹೋಗೋದನ್ನ ವಿಡಿಯೋ ಮಾಡ್ತಾ ಇದ್ದೆ. ಲೈಕ್ ಮೈಸೂರಲ್ಲಿ ಇಲ್ಲಿ ಫಂಕ್ಷನ್ಸ್ನ ಬ್ಲಾಗ್ಸ್ ಮಾಡ್ತಾ ಇದ್ದೆ. ಫಾರ್ ಎ ಚೇಂಜ್ ಇವತ್ತು ನೀವು ಅನ್ಕೋತಾ ಇರ್ಬೋದು, ಇವತ್ತು ಫೋನ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಅಂತ. ಅದೇ ಫಾರ್ ಎ ಚೇಂಜ್ BGMI ಗೇಮ್ನ ಸ್ಟ್ರೀಮ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನೇನಂತ ಪ್ರೋ ಪ್ಲೇಯರ್ ಎಲ್ಲ ಅಲ್ಲ, ನಾರ್ಮಲ್ ಬಾಟು ಅಲ್ಲ, ಈ ಕಡೆ ಪ್ರೋನು ಅಲ್ಲ, ಸೆಂಟ್ರಲ್ ಗೇಮ್ ಮಾಡ್ತೀನಿ. ನೋಡೋಣ ಹೆಂಗ್ ಬರುತ್ತೆ ಗೇಮ್ ಅಂತ. ಸ್ಟಾರ್ಟಿಂಗಲ್ಲೇ ಹೊಡ್ಸ್ಕೊಂಡ್ರೆ ಬೇಜಾರು ಮಾಡ್ಕೋಬೇಡಿ. ನೀವೇ ಬೇಜಾರು ಮಾಡ್ಕೊತೀರ, ನಾನು ಬೇಜಾರು ಮಾಡ್ಕೋಬೇಕು ಲೆವೆಲ್ ಆಗುತ್ತೆ ಅಂತ. ಸೊ ಲೆಟ್ ಸ್ಟಾರ್ಟ್ ದ ಗೇಮ್. ಲೆಟ್ಸ್ ಹಿಟ್. ನೋಡೋಣ. ತುಂಬ ಜನ ಆಯಿತು ಹಾಗೆ. ನಾನು ರೀಸೆಂಟಾಗಿ ಒಂದು 3-4 ಡೇಸ್ ಮುಂಚೆ ಒಂದು ಮ್ಯಾಚ್ ಆಡಿದ್ದೆ. ಬಟ್ ಏನಂತ ಏನು ಕಿಲ್ಸ್ ಎಲ್ಲ ಆಗಿರಲಿಲ್ಲ. ನೋಡೋಣ ಇವಾಗ ಹೆಂಗೆ ಬರುತ್ತೆ ಗೇಮ್ ಅಂತ. ಇದು ಹೊಸ ಇವೆಂಟ್ ಸ್ಟಾರ್ಟ್ ಆಗಿರೋದು. ಇದು ಲೈಕ್ ಸ್ಪೈಡರ್ ಮ್ಯಾನ್ದು ಮತ್ತೆ ಆನಿಮೆ ನರುಟೋ ಬಂದಿದೆ. ನಮ್ಮದು ಸ್ಕ್ವಾಡ್ ಇದೆ. ಆ್ಯಕ್ಚುಲಿ ಸ್ಕ್ವಾಡ್ ಜೊತೆ ಆಡ್ತೀವಿ, ರ್ಯಾಂಡಮ್ ಆಡ್ತಾ ಇದ್ದೀನಿ. ಸ್ಕ್ವಾಡ್ ಇದೆ. ನಾನು ಅವನೇ ಹೇಳ್ತೀನಿ. ಇವನು ಯಾರು ಗುರು, ನನಗೆ ಇನ್ವೈಟ್ ಕಳಿಸ್ಬಿಟ್ಟು ಐಡಿಸು ಅಂತ. ನಾನು ಅವನ್ನ ಫಾಲೋ ಮಾಡ್ತಾ ಇದ್ದೆ. ಕ್ರೇಜಿ ಅಂತೇಳಿ. ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ ಇವೆಂಟ್ ತುಂಬ ಚೆನ್ನಾಗಿದೆ. ಲೈಕ್ ಇದು ಅಲ್ವೋ ಇಳಿದು ಕಿಲ್ ಮಾಡೋದು ಚಿಕ್ಕಮಟ್ಟೆ ಕಷ್ಟ ಗುರು. ಏನು ಅಪ್ಪರ ಅಪ್ಪ ಅಂತ ಇಳಿದ ತಕ್ಷಣ ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್. ನೋಡೋಣ ಬರುತ್ತೆ. ಎಷ್ಟಾಗುತ್ತೆ ನಾನು ಏನು ಸ್ಟಾರ್ಟಿಂಗಲ್ಲಿ ಓಡಿಸ್ಕೊಂಡ್ರು ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಗೇಮ್ ಆಡಿ ನಾನು ಅಷ್ಟೇ ಕ್ಲೀನ್ ಮಾಡಬೇಕು ಇಷ್ಟೇ ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ಲ. ನಾರ್ಮಲಾಗಿ ಫಸ್ಟಲ್ಲಿ ಓಡಿಸ್ಕೊಂಡು ಎಷ್ಟು ವಿಡಿಯೋ ಇದೆ ಅಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ನಾನು ಇನ್ನೊಂದಿನ ಮಾಡ್ತೀನಿ ಅಂತ ಯೂಸ್ ಮಾಡ್ತಿದ್ದೆಲ್ಲ. ಇದು ಗೇಮಿಂಗ್ ವಿಡಿಯೋ ನನ್ನ ಚಾನಲಲ್ಲಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಹೋಗ್ತಾ ಹೋಗ್ತಾ ನೀವು ಸಪೋರ್ಟ್ ಮಾಡ್ತಿರೋದು ಕ್ರೇಜಿ ಆಗೋಣ. ಬರೀ ಒಂದೇನು GTA Vice Cityಯಿಂದ GTA 5 ಆಡೋಣ. ಇವಾಗ ಲೊಕೇಶನ್ ಹಾಕ್ಕೊಂಡು ಇಲ್ಲಿಯಾನ ಇವಾಗ. ಯಾರು ನನ್ನೇ ಅನ್ಫಾಲೋ ಮಾಡಿಬಿಟ್ಟ. ಅವ್ನು ಯಾರು ಹೇಳ್ಸೋದು ಬರೋಲ್ಲ ಅಂದ್ಬಿಟ್ಟು. ಇಷ್ಟು ಲೆವೆಲ್ ಐತಿ ಗುರು. ಎಷ್ಟು ಜನ ಹೇಳಿತಾರೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ಗುರು. ಇರೋ ಬರೋಲ್ಲ 100 ಜನ ಇಲ್ಲಿ ಹೇಳಿತಾರೆ. ಅಲ್ಲಿ ನೋಡ್ರಿ ಹಂಗೆ ಎಷ್ಟು ಜನ ಹೇಳಿದ್ದಾರೆ. ಅಪ್ಪ ಪಕ್ಕ ಹೇಳಿದ ತಕ್ಷಣ ಹೊಡ್ಸ್ಕೊಳ್ಳೋದೆ ಗ್ಯಾರಂಟಿ. ಮಿಸ್ಸೇ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಇವೆಂಟ್. ಒಳ್ಳೆ ಅಪಾರ್ಟ್ಮೆಂಟ್ಸು ಫ್ಲ್ಯಾಟ್ಸ್ ಕೂಡ ಎಲ್ಲ ಮಾಡಿಬಿಟ್ಟಾರೆ. ಕೊಡ್ತಾರೆ ಗುರು, ಹೇಳಿದ್ರೆ ಗ್ಯಾರಂಟಿ ಕೊಡ್ತಾರೆ. ಅದು ಇನ್ನೂ ನಾನು ಹಿಡಿದೇ ಇಲ್ಲ. ಆಗಲಿ ಬೇರೆ ಹಿಡಿಬೋದು ಕೊಡ್ತಾರೆ ಗ್ಯಾರಂಟಿ. ಈ ಲೆವೆಲ್ಗೆ ಹಿಡಿದಿದ್ದೀನಿ. ಕೊಡ್ತಾರೆ ನೋಡ್ರಿ ಇವೆಲ್ಲ. ಕೊಟ್ಟರು ಹಿಡಿದ ತಕ್ಷಣ ಕೊಟ್ಟರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಡಿಯೋರೆಲ್ಲ ದಿನ ಆಡ್ತಾರೆ ಅನ್ಸುತ್ತೆ. ಇನ್ನೂ ಝೋನೇ ಶುರು ಆಗಿಲ್ಲ, ಆಲ್ರೆಡಿ ಹೊಡೆದ್ಬಿಟ್ಟವ್ರೆ. ಈ ಥರ ಹೆಂಗೆ ಸಿಗುತ್ತೆ ಜನಗಳು ಯಾರು ಗೊತ್ತಿಲ್ಲ. ನಮ್ಮ ಟೀಮವ್ರೆ ಒಬ್ಬ ಅವನು ಅಲ್ಲಿ, ಇಬ್ಬರು ಅಲ್ಲೇ ಅವರೇ. ಇನ್ನೊಬ್ಬ ಹೊಡ್ಸ್ಕೊಂಡವನಾಗಲೇ. ಕೋಆರ್ಡಿನೇಷನ್ ಇಲ್ಲ. ಐ ಡೋಂಟ್ ಲೈಕ್ ದಿಸ್. ಗೊತ್ತಾಯ್ತಾ ನಾನು ಎಂಥ ಪ್ಲೇಯರ್ ಅಂತ? ಪ್ರೋ ಅಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಆಡ್ತೀನಿ. ಗನ್ಗಳು ಸಿಗಲ್ಲ. ಪಿಸ್ತೂಲ್ ಇಟ್ಕೊಂಡು ನಾವು ಹೆಲ್ಪ್ ಮಾಡೋದು. ಗೊತ್ತಾಗಲ್ಲ ಯಾವ ಲೆವೆಲಿಗೆ ಗೇಮ್ ಮಾಡ್ತೀನಿ ನಾನು ಅಂತ. ಗೊತ್ತಾಗಿರುತ್ತೆ, ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದೀನಿ. ಯಾಕೆ ಕೇಳ್ತೀರ? ಊಟ ಇಲ್ಲ.
ಇಲ್ಲ ಅಷ್ಟೇ ಮಾಡಿ ಇಂಟರ್ನೆಟ್ ಸಿಕ್ಕಾಬಿಟ್ಟು ಯಾಕೋ ಲ್ಯಾಗ್ ಹೊಡಿತೈತಲ್ಲ ಇವತ್ತು ಗೊತ್ತಿಲ್ಲ ಏನಂತ ಸ್ಲೋ ಆಗಿದೆ ಗುರು ಇಂಟರ್ನೆಟ್ ಸಿಕ್ಕಾಬಿಟ್ಟೆ ನಾನು ಯಾವ ಗನ್ ಎತ್ಕೋತಾ ಇದ್ದೀನಿ ಅಂತ ನೋಡ್ರಿ ಗೊತ್ತಾಗ್ಬಿಡುತ್ತೆ ನಿಮಗೆ ನಾನು ಯಾವ ರೇಂಜಿಗೆ ಆಟ ಆಡ್ತೀನಿ ಗನ್ ಅಂತ ಬೇಜಾರು ಮಾಡ್ಕೊಬಿಡ್ರಿ ಸ್ವಲ್ಪ ಬೋರ್ ಹೊಡಿಯುತ್ತೆ ನನ್ನ ಗೇಮು ನಾನೇನು ಅಂತ ಕಿಲ್ಗಳು ರಶ್ ಮಾಡಿ ಕಿಲ್ ಮಾಡೋ ಅಂಥವನಲ್ಲ ನಾರ್ಮಲ್ ಗುರು ಏನಾರ ಕಮೆಂಟ್ ಮಾಡಬೇಡ್ರಿ ಹೆಂಗಂತ ಫುಲ್ಲು ಸ್ಕಿಪ್ ಮಾಡಕ್ಕೆ ಬಿಡೋಣ ಫುಲ್ಲು ಗೊತ್ತಲ್ಲ ಚಿತ್ರಾನ್ನ ಕಿಲ್ಸು ಯಾರು ಎನಿಮೀಸ್ ಬರ್ತಾ ಇಲ್ಲ ಭಯ ಅನ್ಕೊಂಡ್ರೆ ದೂರ ಇದ್ದಾರೆ ಓ ಮೈ ಗಾಡ್ ಫೆರಾರಿ ನೋಡ್ತೀರಾ ಫೆರಾರಿ ಹೆಂಗೆ ಓಪನ್ ಆಗುತ್ತೆ ನೋಡಿ ಬಾಕ್ಸ್ ಸುಮ್ಮನೆ ಓಪನ್ ಮಾಡಲಿಲ್ಲ ಯಾಕಂದರೆ ಲೂಟ್ ಸಿಗುತ್ತೆ ಅಂತ ಓಪನ್ ಮಾಡಿದೆ ತುಂಬ ಚೆನ್ನಾಗಿ ಬರೋ ಲೂಟ್ ಸ್ಕೋಪ್ ಇಲ್ಲ ಏನಿಲ್ಲ ಅದೇನಂತ ಲೂಟ್ ಇಡ್ತಾರೋ ಇದೆಲ್ಲ ಕಾಡಲ್ಲಿ ಹೇಳ್ಬಿಟ್ಟು ಹಿಂಗ್ರು ರೋಡ್ ಸಿಕ್ಕಾಬಿಟ್ಟೆ ದೂರ ಐತೆ ಓಡಾಗಲ್ಲ ಬರೀ ಲೂಟ್ ಮಾಡೋದೇ ಆಯ್ತು ಒಬ್ಬನ ಮಕ್ಕಳು ಓದಿರಲಿಲ್ಲ ಹೊಡಿಬೋದು ಬಟ್ ಏನಂದ್ರೆ ಎನಿಮೀಸ್ ಬರಲ್ಲ ಭಯ ಹೆವಿ ಭಯ ಪಡ್ತಾರೆ ಏಮಂತ ಹೇಳಿತದೇನೆ ಅಂದರೆ ಸಾರಿ ನಂದು ಪ್ರೊಫೈಲ್ ನೇಮ್ V4 Killer 7055 ಏನಕ್ಕೆ V4 Killer ಅನ್ನೋದು ನನ್ನ ಯೂಟ್ಯೂಬಲ್ಲಿರೋ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಹತ್ರ ಇರೋ ವೆಹಿಕಲ್ ಯಾವುದು ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಅದ್ರ ಮೇಲೆ V4 Killer 7055 ಅದರ ನೇಮ್ ನನ್ನ ಗಾಡಿಗೆ ಸಂಬಂಧಪಟ್ಟಿತ್ತು ಆಬ್ವಿಯಸ್ಲಿ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನೋಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ನಿಮ್ಮ ಕಡೆಯಿಂದ ಬೇಕಾಗಿರೋ ಸಪೋರ್ಟ್ ಏನು ಕೇಳ ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅನಿಸುತ್ತೆ ಇಲ್ಲಾಂದರೆ ಬೇಜಾರಾಗ್ಬಿಡುತ್ತೆ ಈ ಥರ ಎಲ್ಲ ವೀಡಿಯೋಸಿಗೆ ಸಪೋರ್ಟ್ ಮಾಡಲ್ಲ ನಮ್ಗೊತ್ತು ನಾನೇನು ಅಂತ ಪ್ರೊ ಪ್ಲೇಯರ್ ಅಲ್ಲ ಅಂತ ಆದರೂ ನೀವು ಸಪೋರ್ಟ್ ಮಾಡ್ತಿದ್ರೆ ಆಡಿ ಯಾವಾಗ ಸ್ಟ್ರೀಮ್ ಮಾಡಿ ಇನ್ನೂ ವೀಡಿಯೋಸ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಗೇಮ್ ಮಾಡ್ಬೋದು ತಲೆಗೆ ಶೂಟ್ ಆಗ್ತಾ ಹಿಂಗೆ ಕೂತಿದ್ದೀರಾ ಇಲ್ಲ ಅನ್ಕೋಬೇಡಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಸಿಂಪ್ಲಿ ಒಂದು ಎನಿಮಿ ಇಲ್ಲ ಏನಿಲ್ಲ ಯಾವುದು ಬಂದರೆ ಅಲ್ಲೇ ಓಡಿಸಿ ಕಳಿಸ್ಬಿಡ್ತೀರಾ ಹುಡ್ಕೊಂಡು ಹೋದ್ರೆ ಏನೇನು ಮಕ್ಕಳು ಸಿಗಲ್ಲ ಅಟ್ಲೀಸ್ಟ್ ಬಂದೆ ಅವನು ಯಾವ್ದ್ರೆ ಹೊಡಿಬೇಡ ಕಣೋ ನನ್ನ ಕೈಲಿ ಓಡಿಸ್ಕೊಳ್ಳೋ ಪ್ಲೀಸ್ ನೀನು ಬಾಟ್ ಆಗಿರೋ ಇಲ್ಲ ಪ್ಲೇಯರ್ ಆಗಿರೋ ಇಲ್ಲ ನಂಗೆ ಹೊಡಿಬೇಡ ಯಾವನೋ ಬಾಟೆ ಕೊಡು ಕಮೆಂಟ್ ಆಗ್ತಿರಲ್ಲ ಯಾವನೋ ಬಾಟ್ ಕುಡಿತಾನವನು ಅಂತ ಪಕ್ಕ ಕಮೆಂಟ್ ಹಾಕಿರ್ತೀರ ಅವನ್ನ ನೀಟಾಗಿ ಆ ಕಡೆ ಎಲ್ಲೋ ತೀರ್ಕೊಂಡು ಹೊಡಿತಾವನೆ ಗೊತ್ತಾಗಲ್ವಾ ಅವನು ಪ್ಲೇಯರ್ನ ಬಾಟ ಅಂತ ಬಾಟ ಪ್ಲೇಯರು ಕಿಲ್ ಮಾಡೋದು ಇಂಪಾರ್ಟೆಂಟ್ ಏನಂತೀರ ಏನಾರು ಹೇಳ್ರಿ ಯಾವ ಸೀಮೆಗಳು ಕರೆಕ್ಟ್ ಜಾಗದಲ್ಲಿ ಇಳಿದಿಲ್ಲ ನಾನು ಪಾಪ ಇಲ್ಲಾದ ಬಗ್ಗಿ ಐತೆ ಬಿಡು ಎಷ್ಟು ದೂರ ಅಂತ ನಡ್ಕೊಂಡೆ ಬಿಡೋ ನನ್ನ ಕಾಲು ನೋವಲ್ವಾ ಪಾಪ ಏನು 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕು ಅವನು ಅದೆಲ್ಲ ಬೇಡ ನಮ್ಮ ಹತ್ರ ಲೂಟ್ ಇರೋ ಚಾನ್ಸಸ್ ಇದೆ ಹೊಸ ಕಾರ್ ಡೆಲಿವರಿ ತೊಗೊಳ್ಳೋಣ ಇಲ್ಲೆಲ್ಲಂತೂ ತೊಗೊಳಕ್ಕಾಗಿಲ್ಲ ಅಟ್ಲೀಸ್ಟ್ ಎಲ್ಲರೂ ಹೊಸ ಕಾರ್ ಡೆಲಿವರಿ ತೊಗೊಳ್ಳೋಣ ಓಪನ್ ಟಾಪ್ ಯಾಕಂದ್ರೆ ತೊಗೊಳ್ಳೋಣ ಇದು ತೊಗೊಳ್ಳೋಣ ಕುಲ್ಜಾ ಸಿಮ್
ಹೆಂಗೆ ಕಾರಲ್ಲಿ ಪಟ್ಟಿಯಲ್ಲಿ ಇರಬೇಕು ಇಲ್ಲೊಂದು ಕೊಡೋರು ಯಾರೆಲ್ಲ ಗೇಮರ್ ಇರ್ತಾರೆ ಗೊತ್ತಾ. ಲೆಟ್ಸ್ ಗೋ ಕ್ಲೋಸ್. ಚೆನ್ನಾಗಿದೆ ಕಾರ್ ಸೌಂಡ್ ಚೆನ್ನಾಗಿದೆ. V8 ಇಂಜಿನ್ ಇರ್ಬೇಕು. ಅದೇ ಬೇಡಬೇಡ್ರಿ ನಾರ್ಮಲ್ ಇಂಜಿನ್ ಇರುತ್ತೆ. ಸೆಕೆ ಗುರು ಬೆಂಗಳೂರು ಒಂದು ಕಡೆ ಸೆಕೆನೂ ಅಲ್ಲ ಚಳಿನೂ ಅಲ್ಲ ಅನ್ನೋದೈತ. ಪೆಟ್ರೋಲ್ ತೊಗೊಳ್ಳೋಣ, ಪೆಟ್ರೋಲ್ ಖಾಲಿ ಆಗೋಗ್ಬಿಟ್ಟು ಕಾರಲ್ಲಿ ಓಡಾಡೋಣ. ಏನು ಮಾಡೋದು, ಎನಿಮೀಸು ಇಲ್ಲ ಲೂಟು ಇಲ್ಲ. ನಮ್ಮ ಟೀಮವರು ಸತ್ರೆ ರೀಕಾಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಮಾಡ್ತಾರೋ ಇಲ್ವೋ ಅಂತ. ಇದೆ ಇವತ್ತೇ ಅಪ್ಪ ಈ ರೇಂಜಿಗೆ ಬೋರ್ ಆಗಿದೆ ಗೇಮು. ಕಾರ್ ಎತ್ಕೊಂಡು ಬಂದು ನಡಿಬಿಡು ಜಿಕ್ ಸುಕ್ ಸುಕ್ ಅಂತ. ಏನು ಈವೆಂಟ್ ಹೋಗಿನೇ ಲೈಫ್ ತಗೊಂತಾರ ಗೊತ್ತಿವಲ್ಲ. ಬ್ಯಾಟ್ರಿದು ನಾವು ಗೊತ್ತಲ್ಲ ರೋ ಡ್ರೈವರ್ಸ್ ನಾವು ಗಾಡಿ ಓಡಿಸೋದು ರೋಡಿಗೆ ಬಂದರೆ ಎಲ್ಲರೂ ಹಂಗೆ ಸೈಡ್ ಹೋಗ್ಬೇಕು. ಲಿಫ್ಟೆಲ್ಲ ಮಾಡ್ತೇವೆ ಗೊತ್ತಾ ನಾವು ನೋಡಿ ಸರಿ ಅಲ್ಲೇ ಅಡ್ಡ ಬಂತು. ನಾನು ಇದು ತಪ್ಪಲ್ಲ, ಅಲ್ಲಿ ಅಡ್ಡ ಬಂದ್ಬಿಟ್ಟು ಹಂಗೆ ತಿರುಗಿ ನಿಲ್ಲಿಸ್ಬಿಡ್ತಾ ಇದೆ ಗಾಡಿನ. ಅಲ್ಲಿ ಅಡ್ಡ ಬಂದು ಪ್ರಾಬ್ಲಮ್ ಮಾಡಿ ಹೆಲ್ತ್ ಪ್ರಾಬ್ಲಮ್ಮು ಫೋನಿಂದ ಆಚೆ ಹೋಗ್ತಿತ್ತು ನನ್ನಪ್ಪ. ಇಲ್ವಲ್ಲಪ್ಪ ನೆಟ್ಟಿಗೆ ಡಿ ಪಿ ಎತ್ಕೊಂಡಿಲ್ಲ ಅಂತ ಬೈಕೊಂಡಿರ್ತಾರೆ, ಕಮೆಂಟ್ ಮಾಡ್ತಾರೆ ಎಷ್ಟೋ ಜನ. ನನಗೆ ಡಿ ಪಿ ಇಷ್ಟ ಇಲ್ಲ ಗುರು. ಏನಕ್ಕೆ ಅಂದರೆ ಅದು ರೀಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಂದರೆ ಗನ್ ಸೂಪರ್ ಆಗಿದೆ, ಬಟ್ ರೀಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನನಗೆ ಇಷ್ಟ ಇಲ್ಲ ಅಷ್ಟೇ. ಬಿಟ್ಟರೆ ಏನು ಅದ್ರ ಮೇಲೆ ಯಾವ ಹೇಟ್ರೆಡ್ನೆಸ್ಸು ಇಲ್ಲ. ಅದಕ್ಕೆ ಆಮೇಲೆ ಕಮೆಂಟಲ್ಲಿ ಹಾಕಿ ಬೇಡ್ರಿ ಡಿ ಪಿ ಆಡೋಕ್ಕೆ ಬರ್ದಿರೋ ಹಂಗೆ ಹಿಂಗೆ ಅಂತ. ಸ್ವಲ್ಪ ಕರುಣೆ ಇರಲಿ. ಗಾಡಿ ಸೌಂಡ್ ಬರ್ತಾ ಇತ್ತು ಆಗಕ್ಕೆಲ್ಲ ಚೀಸ್ ಬಗ್ಗೆ ಮಾಡ್ತೀವಿ. ರೋಡ್ ಸರಿ ಇಲ್ಲ, ಒಳ್ಳೆ ರೋಡಲ್ಲಿ ಮಾಡೋದು ಇವಾಗ. ಹೆಂಗೆ ನಾವು ಗೊತ್ತಲ್ಲ ರೋಮ್ಯಾಕ್ಸ್ ಡ್ರೈವರ್ ನಾವೆಲ್ಲ ಆಗಲೇ ಹಂಗೆ ಇವಾಗ ಕೇಳ್ಬೇಕಾ. ಗೊತ್ತಾಗ್ತಿಲ್ಲ BGM ಆಡ್ತಾನೆ, ಅದು ಆಸ್ಫಾಲ್ಟ್ ಗೇಮಲ್ಲಿ ಪ್ಯಾರಡೈಸ್ ಆಡ್ತಾವ ಅಂತ. ಇನ್ನೇನು ಮಾಡೋಣ, ಯಾರು ಎಲ್ಲ ಹುಡ್ಕೊಂಡು ಹೋಗೋಕ್ಕೆ ಸೋಂಬೇರಿತನ. ನಾವೆಲ್ಲ ಸಿಕ್ಕಿರೋ ಹೋಗ್ಬಿಟ್ಟಿತ್ತಲ್ಲ ಗುರು ಲೆವೆಲು. ಕಾರ್ ಓಡಿಸ್ಕೊಂಡು ಫೋನಿಂದನೇ ಆಚೆ ಹೋಗ್ಬಿಟ್ಟಿದ್ರು. ಇವರು ಹೇಳ್ಬೇಕು ತಾನೆ ಫೋನ್ ಹೊಡೆದಿಲ್ಲ ಹೊಡಿಕ್ ಹೋಗು ಅಂತ. ಓಡ್ಬಿಟ್ಟಿದ್ದೀನಿ ಆಚೆ. ಚೆನ್ನಾಗಿ ರೋಡ್ ಮಾಡಿಸಿರ್ತಾರೆ ಬೆಂಗಳೂರಲ್ಲಂತೂ ಅಷ್ಟು ಚೆನ್ನಾಗಿಲ್ಲ ರೋಡು. ಇಲ್ಲಾದ್ರೂ ಅಷ್ಟು ಚೆನ್ನಾಗೈತೆ, ನೀಟಾಗಿ ಗಾಡಿ ಓಡಿಸ್ಬಿಡ್ತಾನೆ. ಇವರೇ ನನ್ನ ಟೀಮರು ನನ್ನ ಮಾತ್ರ ಕರ್ಕೊಂಡು ಹೋಗಲ್ಲ ಅಂತ. ಸರಿ ನಾನೇ ಬಂದ್ಬಿಟ್ಟೆ ಎಲ್ಲ ಅಲ್ಲಿಂದ ಮುಚ್ಕೊಂಡು ಹೋಗೋದು ಎಲ್ಲ ಸಿಗೋಗಿರೋದು. ಓ ಮೈ ಗಾಡ್, ಸಿಕ್ಕಿ ಕಾಡಿನ ನಾನೇ ಓದ್ತಿದ್ದೆ ಈ ಥರ ಬಂದರೆ
ಎಲ್ಲ ಹೊಡಿತಾವ್ ಹೊಡಿತಾರಿದ್ರು. ಒಟ್ಟು ಕೆಳಗೂಟ 2 ಯೂಸ್ ಮಾಡಕ್ಕಿದ್ದಾನೆ. ಹೊಡಿಬೋದು ಹೊಡಿತೀರ ಪಕ್ಕ ಹೊಡಿತಾರೆ. ಕೊಟ್ಟರು ಗುರು ಸರಿಯಾಗಿ ಕೊಟ್ಟರು ಮಾತ್ರ 300 ಗ್ರಾಮ್ ಕೊಟ್ಟರು. ಅದು ಯಾವ ಬಾಯಲ್ಲಿ ಹೇಳಿದ್ನು ನದ್ದಿ ಕಣ್ಣು ನಾನೇ ಓದ್ದಂಗಿದೆ ಅಂತ ಕೊಟ್ಟರು ಸರಿಯಾಗಿ. ಇದೆಲ್ಲಿ ಕಾಣಿಸ್ತದೆ ಗುರು ಹೊಡಿಲಿಕ್ಕೆ ನಾನು ಗಾಡಿನೇ ಯೂಸ್ ಮಾಡಾಕ್ಬಿಟ್ಟವ್ರೆ. ಅದು ಎಲ್ಲಿಂದ ಹೊಡೆದವರು ಇವನು. ಇವ್ರೇನು ಗುರು ಇಲ್ಲ ಆಟ ಆಡ್ಕೊಂಡು ಎದುರಾಡ್ತಾವ್ರೆ. ರೀಕಾಲ್ ಆದ್ರೂ ಮಾಡ್ರು. ಎಲ್ಲ ಗುರುಗಳು ನಾನು ಸತ್ತಿರೋದೆಲ್ಲಿ, ಇವ್ರು ಇರೋದೆಲ್ಲಿ ಪಾಪ. ಇವ್ರು ಸುತ್ತಮುತ್ತ ರೀಕಾಲ್ ಸೆಂಟರ್ ಇಲ್ವಲ್ಲಪ್ಪ. ಸುಮ್ಮನೆ ಏನು ಆಗ್ತವೆ. ನೀವು ಹೋಗ್ರು ರೀಕಾಲ್ ಆದ್ರೂ ಮಾಡ್ರು. ರೀಕಾಲ್ ಐತೆ. ಗೊತ್ತಿರೋದು ಏನೋ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಬ್ರೋ. ವರ್ಸ್ಟ್ ಕೆಚ್ ಕೆಳಗೋಗ್ಬಿಟ್ರಲ್ಲ. ಹೇಳ್ಕೊಂಡು ಹೋಗೋಷ್ಟಿಗೆ ಆಗುತ್ತೆ. ರೀಕಾಲ್ ಅಂತೂ ಮಾಡ್ಕೊತಾರಲ್ಲ, ಬೇರೆಯವ್ರು ಏನು ಮಾಡ್ತಾರೆ. ಇಲ್ಲೆಲ್ಲ ಇರುತ್ತೆ ನನ್ನ ಕಾಲಿಗೆ ಯಾರೋ ದೇವ್ರು ಹೋಗ್ತಾನೆ. ಹೋಗೋಣ ಯಾಕೋ ಅಲ್ಕೊಂಡು ಹೋಯ್ತೆ ರೀಕಾಲ್ ಹೋಗು. ಯಾಕೆ ಬಂದ ರೀಕಾಲ್ ಸೆಂಟರ್ ಅಲ್ಲೆಲ್ಲೂ ಐತೆ. ಏಯ್ ನಾವು ರೀಕಾಲ್ ಸೆಂಟರ್ಗೆ ಹೋಯ್ತವ್ರು ಉಲ್ಟಾ ಹೋದೆ. ಚಿನ್ನ ರೀಕಾಲ್ ಮಾಡೋ ಒಂಚೂರು ಯಾವ್ದು ಪ್ಲೇಯರ್ 12 ಕಿಲ್ ಮಾಡೋನೆ. ಎಂಥ ಟೀಮಲ್ಲಿ ಇದ್ಬಿಟ್ಟು ಒಳ್ಳೆ ಬಾಡ್ ಥರ ಆಡ್ಬಿಟ್ಟೆ. ಚಪ್ಪಲಿ ಹೊಡೀರಿ, ಚೆನ್ನಾಗಿ ಆಡಿದ್ದೀನಿ. ಗೊತ್ತಾಗಲ್ವ ನಿಮಗೆ ಚಪ್ಪಲಿ ಹೊಡಿಬೇಕಂತ? ಮಾಡ್ತೇನೆ ಪಕ್ಕ ರೀಕಾಲ್ ಸೆಂಟರ್ ಹೆಂಗೂ ಬಂದು ಹೊಡ್ಸ್ಕೊಂತೀನಿ. ಅದು ಎಂಥ ಒಳ್ಳೆ ಟೀಮ್ ಬಂದ್ಬಿಟ್ಟು ಮೊದಲು 12 ಕಿಲ್ ಮಾಡೋನು, 3 ಕಿಲ್ ಮಾಡೋನು. ಇಬ್ಬರು ಇಬ್ಬರು 3 ಕಿಲ್ ಮಾಡೋರು. 12 ಕಿಲ್ ಮಾಡೋರು. ಅಮೆರಿಕನ್ ಖುಷಿ ಆಗುತ್ತೆ. ಬಿಡೋದಂದಾನೆ ತಾನೇ ಸೂಪರ್ ಪ್ಲೇಯರ್ ಅಂತೆ ಅಷ್ಟು ಹೊಡ್ಸ್ಕೊಂಡ. ಇವರಿದ್ದು ನೋಡಿ ರೀಕಾಲ್ ಆಲ್ರೆಡಿ ಊಸ್ನಾಗ್ತಾ ಇದೆ. ಇನ್ನು 700 ಮೀಟರ್ಸ್ ಇವರು ನನ್ನ ರೀಕಾಲ್ ಮಾಡೋಷ್ಟರಲ್ಲಿ ರೀಕಾಲೇ ಹೋಗ್ಬಿಡ್ತು. ಸಿಯೋ ಟಾಟಾ ಬಾಬಾ ಎಂದಷ್ಟೇ ನಿಲ್ಸ್ಕೊಂಡ್ರು. ಬಿಡೋದಾಯಿನ ಕ್ರೇಜ್ ಬಿಡ್ರಿ. ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟ್ ಅನ್ಕೊಳ್ರಿ. ಹೋಯ್ತು ರೀಕಾಲು ಹೋಯ್ತು. ಈಗ 300 ಮೀಟರ್ ಇತ್ತು ಕಾರ್ ಪೆಟ್ರೋಲ್. ಅವನೇನು ಅಲ್ಲೂ ಬುದ್ಧಿ ಎತ್ಕೊಂಡು ಹೋಗ್ತೀಯ ಬೇರೆ ಕೆಲಸ. ಪಾಪ ಅವನು 13 ಕಿಲ್ ಮಾಡಿದವನು ಆಫ್ಲೈನ್ ಹೋಗ್ಬಿಟ್ಟು ಏನು ಮಾಡ್ತಾನೆ ಪಾಪ. ಅವನು ಕೋಚ್ ಮಗ ಬಿಲ್ಡಿಂಗ್ ಹತ್ತವನು ಮಾಡೋ ಕೆಲಸ ಮಾಡೋಳು.
ಯು ಫಾರ್ ವಾಚಿಂಗ್. ತುಂಬ ಚೆನ್ನಾಗಿದೆ. ಪ್ಲಾಟಿನಮ್ 2 ಅಲ್ಲಿದ್ದೀನಿ. ಈ ಥರ ಆಡಿ ಪ್ಲಾಟಿನಮ್ 2 ಹೆಂಗೆ ಬಂದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಟೈಮು ಖರಾಬ್ ಆಗಿತ್ತು ಅನ್ಸುತ್ತೆ ಇವತ್ತು, ನೀಟಾಗಿ ಆಡೋಕ್ಕಾಗಿಲ್ಲ. ಕ್ರೇಜಿ ಡೂಡ್, ಸೂಪರಾಗಿ ಮಾಡಿದ್ಯಾ. ನೆಕ್ಸ್ಟ್ ಲೆವೆಲ್, ಹ್ಯಾಟ್ಸ್ ಆಫ್. ಓಕೆ, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಏನು ಮಾಡಲೇಬೇಕು, ಸಖತ್ತಾಗಿದ್ದೀನಿ. ಈ ಥರ ಎಲ್ಲ ಆಡಿದ್ರೆ ನೆಕ್ಸ್ಟ್ ಲೆವೆಲ್. ಪಾಪ ಅವ್ನು ರೀಕಾಲ್ ಮಾಡಕ್ಕೆ ಹೋದ, ರೀಕಾಲ್ ಮಾಡಿದರೆ ಬಂದ್ಬಿಟ್ಟು ಹಂಗೆ ಫುಲ್ ಕಿಲ್ಸ್ ಮಾಡ್ಬಿಡ್ತಾ ಇದ್ದೆ. ಇವರಿಬ್ರು ಬಿಲ್ಡಿಂಗ್ ಮೇಲೆ ಹಾರ್ಕೊಂಡು ಹಾಳು ಮಾಡ್ಕೊಂಡ್ರು. ಸೊ ಹೋಪ್ ಯು ಎಂಜಾಯ್ಡ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರ, ನನಗಂತೂ ಸಕ್ಕತ್ತಾಗಿ ಗೊತ್ತು. ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡಿರ್ತೀರ, ಯಾಕಂದರೆ ಆ ಲೆವೆಲ್ನಾಗ ಆಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ and like, share and comment my YouTube channel. Thank you very much. See you, tata, bye.